ಸ್ನೇಹಿತರೆ, ಇದು ರಾಯಲ್ ಲಿಂಕ್ಸ್ ಅಂತ HSR ಲೇಔಟ್ ಅಲ್ಲಿ ಇರ್ತಕ್ಕಂತ ಒಂದು ಕನ್ಸ್ಟ್ರಕ್ಷನ್ ಕಂಪನಿ. ಈ ಕನ್ಸ್ಟ್ರಕ್ಷನ್ ಕಂಪನಿ ನಡೆಸ್ತಾ ಇರೋದು ಬಂದು ಒಬ್ಬ ಕೇರಳಿಗ, ಒಬ್ಬ ಮಲಯಾಳಿ. ಈ ಮಲಯಾಳಿ ಅವರು ಹೆಸರು ರಾಜಿಲಾಲ್ ಅಂತ ಇವನ ಹೆಸರು. ಇವನೊಂದು ಚಾಡಿ ಇದೆ. ಏನಂದ್ರೆ ಇವನ್ ಚಾಡಿ ಕೇರಳ ಮೂಲದ ವ್ಯಕ್ತಿಗಳನ್ನ ಮಾತ್ರ ಕೆಲಸ ಕೊಡೋದಂತೆ ಬಂದಿಲ್ಲಿ. ಇವನ್ ಬಂದು ಬದುಕ್ತಾ ಇರೋದು ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ HSR ಲೇಔಟ್ ನಲ್ಲಿ ಇರ್ತಕ್ಕಂಥ 3rd ಸೆಕ್ಟರ್ ನಲ್ಲಿ ಇವನ್ ಆಫೀಸ್ ಇಟ್ಕೊಂಡಿರೋದು. ಇವನ್ ಎಷ್ಟು ದುರಂಕಾರ ಅಂದ್ರೆ ಇವನಿಗೆ ಕನ್ನಡ ಭಾಷೆ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಸಂಬಳ ಕೇಳ್ದಲ್ಲಿ, ಅವ್ರಿಗೆ ಹೈಪ್ ಕೇಳ್ದಲ್ಲಿ ಇಮಿಡಿಯೇಟ್ ಆಗಿ ಟರ್ಮಿನೇಷನ್ ಮಾಡೋದು. ಇವನ್ ಇಟ್ಕೊಡ್ತಾ ಇರ್ತಕ್ಕಂತಹ 4 ರಿಂದ 8 ಜನ, ಕಂಪ್ನಿಲಿ ಇರೋದೇ 12 ಜನ, ಅದರಲ್ಲಿ ಎಲ್ಲ ಮಲಯಾಳಿಗಳು. ಊರ್ ಬಿಟ್ಟು ಊರ್ ಬಂದಿರೋದು ಇವ್ರ ಜೀವನ ಕಟ್ಕೊಳ್ಳೋದಕ್ಕೆ, ಇಲ್ಲಿ ಬಂದು ಊಟ ಮಾಡೋದಕ್ಕೆ. ಅಲ್ಲಿ ಯಾರೋ ಒಬ್ರು ಮೇಡಮ್ ಇದ್ದಾರೆ, ಆ ಮೇಡಮ್ ನ ತೋರ್ಸಪ್ಪ ಅಲ್ಲಿ. ಆ ಮೇಡಮ್ಗೆ ತುಂಬಾ ಜನ ಸಂಘಟನೆಯವ್ರು ಗೊತ್ತಂತೆ, ಇವ್ರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದಾರಂತೆ. ತೋರ್ಸಪ್ಪ ಈ ಕಡೆ ಪಾಪ. ಈ ಮೇಡಮ್ಗೆ 100 ಜನ ಸಂಘಟನೆಯವ್ರು ಗೊತ್ತಂತೆ, ಇವ್ರು ಸಾಕೊಂಡಿದಾರಂತೆ ಸಂಘಟನೆಯವ್ರನ್ನ. ಈ ಅಮ್ಮ ಸಂಘಟನೆಯವ್ರ ಸಾಕೊಂಡಿದಾರಂತೆ. ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದೀವಿ ಅಂತ ಈ ಅಮ್ಮ ಹೇಳಿದ್ರು. ಈ ಓನರ್ ಹೆಸರು ರಾಜಿಲಾಲ್ ಅಂತೆ. ಇವ್ರಿಗೆ ತುಂಬಾ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಗೊತ್ತಂತೆ, ಅಧಿಕಾರಿಗಳು ಗೊತ್ತಂತೆ. ನಾವೇನ್ ನಿಮ್ಮ ಹತ್ರ ಚಂದ ವಸೂಲಿ ಮಾಡಕ್ ಬಂದಿದೀವ? ಒಂದು ಹೆಣ್ಣು ಮಗುನ ತೇಜೋವಧೆ ಮಾಡಿ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ, ಸಂಬಳ ಕೇಳಿದಕ್ಕೆ ಕೆಲಸದಿಂದ ಕಿತ್ತಾಕಿದ್ದಾರೆ. ಕೆಲಸದಿಂದ ಕಿತ್ತಾಕೋದಲ್ದಿರೆ ಅವತ್ತಿನ ದಿವಸ ಈ ಹುಡುಗಿ ಆಕೆ ಇರ್ತಕ್ಕಂಥ ಲ್ಯಾಪ್ಟಾಪ್ ನ, ಆಕೆಗೆ ಸಂಬಂಧಪಟ್ಟ ಬಿಲಾಂಗ್ಸ್ನೆಲ್ಲ ಕಿತ್ಕೊಂಡು ಒಬ್ಳು ಕಳ್ಳತನ ಮಾಡ್ತಕ್ಕಂಥ ವ್ಯಕ್ತಿಗೆ ಏನೊಂದು ಮಾಡಬೇಕು ಆ ತರ ಈ ಕೇರಳದಿಂದ ಉಟ್ಕೊಂಡ್ ಬಂದಿದಾವಲ್ಲ ಇಂಥ ನಾಲಾಯಕ್ಗಳು ಇವ್ರು ಮಾಡಿದ್ದಾರೆ. ಇದು ಕರ್ನಾಟಕ ಸ್ವಾಮಿ, ಇದು ಬೆಂಗಳೂರು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಇನ್ಮೇಲೆ ಎಲ್ಲ ಉದ್ಯಮಿಗಳು ತಿಳ್ಕೊಂಬಿಡಿ, ನೀವು ಯಾವ ಊರಿಂದ ಯಾವ ದೇಶದಿಂದ ಬಂದಿಲ್ಲ ಕೆಲಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಕನಿಷ್ಠ ಪಕ್ಷ 50ರಷ್ಟು ಕನ್ನಡಿಗರಿಗೆ ಕೆಲಸ ಕೊಡ್ಲೇಬೇಕು. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಲೇಬೇಕು. ನೀವು ನಿಮ್ಮೂರಲ್ಲಿ ಬದುಕ್ರಿ, ನಿಮ್ಮೂರಲ್ಲಿ ಸಾಯ್ರಿ. ನಮ್ಮ ಕನ್ನಡಿಗರ ಉದ್ಯೋಗನ, ನಮ್ಮ ಕರ್ನಾಟಕದಲ್ಲಿ ಉದ್ಯೋಗನ ನೀವೇ ಬಂದು ಕಸ್ದುಬಿಟ್ಟು ತಿಂದ್ಬಿಟ್ರೆ ನಮ್ಮ ಕನ್ನಡಿಗರು ಕರ್ನಾಟಕದವ್ರು ಮಣ್ಣು ತಿನ್ಬೇಕಾ? ಒಂದು ವರ್ಷಕ್ಕೆ ಎಷ್ಟು ಜನ ಕನ್ನಡದಲ್ಲಿ ಪಾಸ್ ಆಗ್ತಾ ಇದಾರೆ, ಎಷ್ಟು ಜನ ಡಿಗ್ರಿ ಪಾಸ್ ಔಟ್ ಆಗ್ತಾ ಇದಾರೆ. ನನ್ನ ಮಕ್ಕಳು ಬಂದು ಬದುಕೊಳ್ರು ಅಂದ್ರೆ ಇವ್ರದಂತೆ ಊರು, ಇವ್ರ ಅಪ್ಪ ಕಟ್ಟಿದಂತೆ ಊರು. ಕೆಂಪೇಗೌಡರು ಕಟ್ಟಿದ್ರಿ ಊರಿದು, ಕೆಂಪೇಗೌಡರು ಕಟ್ಟಿದ ಅಂತ ನಾಡಿದು. ಸಂವಿಧಾನದಲ್ಲಿ ಎಲ್ಲರಿಗೂ ಮಾತಾಡ್ತಕ್ಕಂತಹ, ಪ್ರಶ್ನೆ ಮಾತಾಡ್ತಕ್ಕಂತಹ ಹಕ್ಕಿದೆ. ಈ ಹುಡುಗಿನ ಕೆಲಸದಿಂದ ತೆಗೆದುಬಿಟ್ಟು ಅವ್ರ ಮನೆಗೆಲ್ಲ ಫೋನ್ ಮಾಡ್ಬಿಟ್ಟು, ಹಳೆ ಕಂಪ್ನಿಲಿರೋ ಓನರ್ಗಳಿಗೆಲ್ಲ ಫೋನ್ ಮಾಡ್ಬಿಟ್ಟು, ಈ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ, ವ್ಯಕ್ತಿತ್ವ ಸರಿ ಇಲ್ಲ ಅಂತ ಹೇಳಿ ಮಾತಾಡಕ್ಕೆ ಇವಳು ಯಾರು? ಒಬ್ಬ ಕನ್ನಡದ ಹೆಣ್ಮಗಳ ಬಗ್ಗೆ ಮಾತಾಡಕ್ಕೆ ಇವಳು ಯಾರು? ಕೇರಳದಿಂದ ಬಂದಿರೋ ವ್ಯಕ್ತಿ ಇವಳು. ನಾವು ಕರ್ನಾಟಕದವರು, ವಿಶಾಲ ಹೃದಯದವರು, ಎಲ್ಲರಿಗೂ ಮರ್ಯಾದೆ ಕೊಟ್ಟು ಇಲ್ಲಿ ಬದುಕಾಕ್ಬಿಟ್ರೆ ಇವ್ರಪ್ಪ ಕಟ್ಟಿದಂತೆ ಬೆಂಗಳೂರಿನ ಬಂದು ಕೇಳೋದವನು ಬಂದು ಕಟ್ಟಿದ ಅಲ್ಲಿ ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿರೋ ನಾಡಿದು. ಏನೋ ಗೊತ್ತಂತೆ, ಅವ್ರು ಗೊತ್ತಂತೆ, ಇವ್ರು ಗೊತ್ತಂತೆ. ನಿನಗೆ ಯಾರು ಗೊತ್ತೋ ಅವ್ರು ಇವತ್ತು ಇಲ್ಲಿ ಬಂದು ಮಾತಾಡ್ಬೇಕು ನನ್ನ ಹತ್ರ. ನ್ಯಾಯ ಅಂದ್ರೆ ಎಲ್ಲರಿಗೂ ನ್ಯಾಯನೇ, ಸುಳ್ಳು ಅಂದ್ರೆ ಯಾರೇ ಮಾಡಿದ್ರು ಸುಳ್ಳೆ, ಕೆಟ್ಟ ಕೆಲಸ ಅಂದ್ರೆ ಕೆಟ್ಟ ಕೆಲಸನೇ. ನಾವು ಈಗ ರಾಯಲ್ ಲಿಂಕ್ಸ್ ಅಂತಕ್ಕಂಥ ವೆಬ್ಸೈಟ್ ನ ತೆಗೆದುಬಿಟ್ಟು ನೋಡಿದ್ರೆ ರಿವ್ಯೂಸ್ ಅಲ್ಲಿ ದೊಡ್ಡ ಫ್ರಾಡ್ ಕಂಪನಿ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲರ ಹತ್ರ ದುಡ್ಡು ತಗೊಂಡು ಮನೆ ಆ ತರ ಕಟ್ತೀನಿ, ಈ ತರ ಕಟ್ತೀನಿ ಅಂತ ಸುಳ್ಳುಗಳು ಹೇಳಿ ಇವ್ರಿಗೆ ಹೆಂಗ್ ಬೇಕೋ ಆ ತರ ಕಟ್ಟಿ, ಒಂದು ಪ್ಲಾನ್ ಸ್ಯಾಕ್ಷನ್ ಇರಲ್ಲ, ಒಂದು ಪ್ಲಾನ್ ಅಪ್ರೂವಲ್ ಇರಲ್ಲ, ರೂಲ್ಸ್ ಪ್ರಕಾರ ಕಟ್ಟಲ್ಲ. ಇವ್ರು ಕೇರಳದಲ್ಲಿ ನಂಗೆ ಬಿಟ್ಬಿಟ್ಟಿದಾರೇನೋ. ನೀವು ಕೇರಳದಲ್ಲಿ ಹೆಂಗನ ಬದುಕಿ, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ನೀತಿ ನಿಯಮ ಮಾಡಿರ್ತಾರೋ ಅದ್ರ ತಕ್ಕನಂಗೆ ಬದುಕಬೇಕು. ನಾಮಫಲಕಗಳನ್ನ 60% ಕನ್ನಡದಲ್ಲಿ ಹಾಕ್ಬೇಕು, 40% ಇಂಗ್ಲಿಷ್ ಅಲ್ಲಿ ಹಾಕ್ಬೇಕು ಅಂತ ಬರೀ ನಿಮ್ಗ ಸಾಮಾನ್ಯ ನಾಗರಿಕ ಮಾತ್ರ ಹೇಳಿದ್ದು, ನಿಮ್ಗೂ ಅನ್ವಯಿಸ್ತದೆ. ಕೇರಳದವರು ಅಂತ ನೀವು ಬಂದ್ಬಿಟ್ಟು ಕೇರಳದಲ್ಲಿ ಹಾಕೊಳಕ್ ಆಗಲ್ಲ. ಇಲ್ಲಿ ತೋರ್ದಪ್ಪನ ಛತ್ರ ಅಲ್ಲ ಬೆಂಗಳೂರು, ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡಿದು ಬೆಂಗಳೂರು. ಎಲ್ಲರೂ ಕೇಳೋದು ನ್ಯಾಯ, ಕೆಲಸ ಮಾಡೋದು ಸಂಬಳಕ್ಕೋಸ್ಕರ. ಇದನ್ನ ಕೇಳೋದಕ್ಕೆ ಸಂವಿಧಾನ ನನಗೆ ಹಕ್ಕು ಕೊಟ್ಟಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ನನ್ನ ಹಕ್ಕು ಕೇಳಕ್ಕೆ ನನ್ನ ಅರ್ಹತೆ ಇದೆ. ಆಫೀಸ್ ಬಿಟ್ಟು ಹೋಗುವಂತ ನೀವು ಕರ್ಸಿ. ನಿಮ್ಮ ಓನರ್ ಯಾರಿದಾನೋ, ನಿಮ್ಮಿಂದ ಎಷ್ಟು ಜನ ತೊಂದರೆಗೊಳಗಾಗಿದಾರೋ ಕೊಡಮ್ಮ ಲಿಸ್ಟು ಕೊಡಿಲಿ. ನೋಡಿ, ಇವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಹೆಣ್ಣು ಮಗಳಿಗೆ ಇವನು ಓನರ್ ರಾಜಿಲಾಲ್ ಯಾವ ತರ ಮೆಸೇಜಸ್ ಮಾಡಿದಾನಂತ ಪೂರ್ತಿ ದಾಖಲಾತಿ ನನ್ನ ಹತ್ರ ಇದೆ. ಕೇಳಿದ್ರೆ ನನ್ ಮಿನಿಸ್ಟರ್ ಗೊತ್ತು, ನನ್ಗೆ ಅವನ್ ಗೊತ್ತು, ಇವನ್ ಗೊತ್ತು. ನಿನಗೆ ಮಿನಿಸ್ಟರ್ ಹೇಳಿದಾರೇನಪ್ಪ, ಹೆಣ್ಣು ಮಕ್ಳ ಹತ್ರ ಈ ತರ ಚಾಟ್ ಮಾಡು, ಬೇರೆ ಕಡೆ ಕರ್ಸ್ಕೋ,
ಸಂಬಳ ಬಿಟ್ಟು ಬೇರೆ ಬೇರೆ ಮಾಡ್ತೀನಿ ಅಂತ. ರಾಜಿಲಾಲ್, ಬನ್ನಿ ರಾಜಿಲಾಲ್ ಅವರೇ. ಒಂದು ಕನ್ನಡದ ಹೆಣ್ಣು ಮಗು ಅಂದ್ರೆ ಅವಳು ಕನ್ನಡದ ಆಸ್ತಿ, ಕರ್ನಾಟಕದ ಆಸ್ತಿ. ಹೆಣ್ಣಿಗೆ ಸಂಸ್ಕೃತಿ ವಿಚಾರದಲ್ಲಿ ನೆಲ ಜಲ ಭಾಷೆ ಹೆಣ್ಣು ಅಂದ್ರೆ ನಮ್ಮ ತಾಯಿ ಇದ್ದಂಗೆ, ನಮ್ಮ ಅಕ್ಕ ಇದ್ದಂಗೆ, ನಮ್ಮ ತಂಗಿ ಇದ್ದಂಗೆ. ಯಾವುದೇ ಕಾರಣಕ್ಕೂ ಬಿಡೋ ಪ್ರಮೇಯನೇ ಇಲ್ಲ. ಕೇರಳ ಅನ್ಕೊಂಡ್ಬಿಟ್ಟಿದ್ದೀರಾ ಇದನ್ನ? ಕಮ್ಯುನಿಸ್ಟ್ ಪಾರ್ಟಿಗಳಿರೋ ಕೇರಳ ಅನ್ಕೊಂಡ್ಬಿಟ್ಟಿದ್ದೀರಾ? ಕರ್ನಾಟಕ ಇದು. ಕೆಂಪೇಗೌಡರು ಕಟ್ಟಿರ್ತಕ್ಕಂತಹ ನಾಡು ಶಿಲ್ಪಕಲೆಗಳ ಬೀಡು. ನಿಮ್ಮ ದೌರ್ಜನ್ಯ, ದುರಹಂಕಾರ, ಅಹಂಕಾರ, ಸೊಕ್ಕು ಇಲ್ಲಿ ಚಾನ್ಸ್ ಇಲ್ಲ ಮೇಡಮ್. ನಿಮ್ಮ ರಾಜಿಲಾಲ್ ಮಾಡಿರ್ತಕ್ಕಂಥ ಎಲ್ಲ ದೌರ್ಜನ್ಯಗಳ ಹತ್ರ ದಾಖಲಾತಿ ಇದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿಸ್ತೀನಿ. ಕಾನೂನುಬದ್ಧವಾಗಿ ನಿಮ್ಗೆ ಏನು ಶಿಕ್ಷೆ ಆಗ್ಬೇಕು ಅದಾಗಬೇಕು. ಅಲ್ಲಿ ಕುತ್ಕೊಂಡು ಕಾಲಲ್ಲಾಡಿಸ್ಕೊಂಡು ಕೇರಳ ಸಂಸ್ಕೃತಿ ತೋರಿಸೋದಲ್ಲ. ಕರ್ಸಿ ನಿಮ್ಗೆ ಯಾರೆಲ್ಲ ಗೊತ್ತೋ ಹೇಳಿದ್ರಲ್ಲ, ಗೊತ್ತೋ ಅವನಿವನು ಅಂತ. ಕರ್ಸಮ್ಮ, ಆಯ್ತು ನಗ್ಬೇಡ, ಕರ್ಸು, ನಾನು ಇವತ್ತು ಮಾತಾಡ್ತೀನಿ. ನಿಮ್ ರಾಜಿಲಾಲ್ಗೆ ಯಾರೋ ಒಂದು 20 ಜನ ಗೂಂಡಾಗಳು ಗೊತ್ತಿರ್ಬೋದೇನೋ, ಅಪ್ಪಟ ಕನ್ನಡಿಗರು, ಅಪ್ಪು ಮುಡ್ದವರು. ಕರ್ಸ್ಕೊಂಬರೋದು ಕಾಸು ಕೊಟ್ಬೇಕಾಗಿಲ್ಲ. ಈ ವಿಡಿಯೋ ನೋಡ್ಕೊಂಡು ಒಂದು ಕನ್ನಡದ ಹೆಣ್ಣುಮಗಳಿಗೆ ತೊಂದರೆ ಅಂದ್ರೆ ಇಡೀ ಕರ್ನಾಟಕ, ಬೆಂಗಳೂರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಬಂದು ಇಲ್ಲಿ ಹಾಜರಾಗ್ತಾರೆ. ನಿಮ್ಮ ಕೇರಳ ಸಂಸ್ಕೃತಿ ಅಲ್ಲ ನಮ್ದು, ಅರ್ಥ ಆಯ್ತಾ? ಎಲ್ಲಿದ್ದಾರೆ ನಿಮ್ಮ ಓದರ್ನ ಕರ್ಸಿ ಇಲ್ಲಿ ಮಾತಾಡೋಣ. ಬಂದಿದ ತಕ್ಷಣ ಪೊಲೀಸ್ ಅವ್ರನ್ನ ಕರ್ಸ್ತೀನಿ ಅಂತ ಹೇಳೋದಲ್ಲ, ಕರ್ಸಿ ಬೇಗ. ನಾವು ಅನ್ಯಾಯ ಮಾಡಿದ್ರೆ, ತಪ್ಪು ಮಾಡಿದ್ರೆ, ನಿಮ್ ತರ ಮೋಸ ಮಾಡಿದ್ರೆ ಓಡೋಗ್ಬೇಕಾಗಿದೆ ಎದುರ್ಕೊಂಡು. ಓಡೋಗೋ ಜಾಯಮಾನ ನಮ್ದಲ್ಲ. ಬೆಂಗಳೂರಲ್ಲೇ ಹುಟ್ಟಿರೋದು, ಬೆಂಗಳೂರಲ್ಲೇ ಸಾಯೋದು. ನಿಮ್ ತರ ಬೇರೆ ರಾಜ್ಯದಿಂದ ಬಂದ್ಬಿಟ್ಟು ನನ್ನ ಭಾಷೆ ಕಲಿ, ನಮ್ಮವ್ರನ್ನ ಇಟ್ಕೊಂತೀನಿ, ಇದು ನಮ್ಮಪ್ಪಂಗೆ ಗೊತ್ತು, ನಾವೇ ಹುಟ್ಟಿದ್ ಬೆಂಗಳೂರು. ನೀವು ಬಂದಿಲ್ಲ ಅಂದ್ರೂ, ನೀವು ಇಲ್ಲ ಅಂದ್ರೂ ಬೆಂಗಳೂರು ಚೆನ್ನಾಗೇ ಇರ್ತದೆ. ನಿಮ್ಮಂತ ಅನಾಲಾಯಕಗಳು ನಮ್ ಬೆಂಗಳೂರು ಬಂದಿನೇ ಬೆಂಗಳೂರು ಹಾಳಾಗಿ ಹೋಗಿರೋದು, ನಿಮ್ಮಿಂದಾನೇ ಹಾಳಾಗಿ ಹೋಗಿರೋದು. ಪೊಲೀಸ್ ಅವ್ರನ್ನ ಕರ್ಸಿ ಬೇಗ, ಪೊಲೀಸ್ ಅವ್ರನ್ನ ಕರ್ಸಿ. ನೀವು ಸಾಚಾಗ್ಲಾದ್ರೆ ನೀವು ಪೊಲೀಸ್ ಅವ್ರನ್ನ ಕರ್ಸ್ತೀರಾ, ನೀವು ಸಾಚಾಗ್ಲಲ್ಲ. ನೀವು ಮಾಡಿರ್ತಕ್ಕಂತ ಕೃತ್ಯಗಳೆಲ್ಲ ನನ್ನ ಕೈಯಲ್ಲಿದೆ. ಕರ್ಸಮ್ಮ ಪೊಲೀಸ್ ಅವ್ರನ್ನ ಬೇಗ, ಇಲ್ಲಾಂದ್ರೆ ನಾನು ಕರೆಸ್ತೀನಿ ಪೊಲೀಸ್ ಅವ್ರನ್ನ. ಪೊಲೀಸ್ ಅವ್ರು ಬರೋದಕ್ಕೆ 6 ನಿಮಿಷ ಆಗುತ್ತೆ. ಕಂಟ್ರೋಲ್ ರೂಮ್ ಫೋನ್ ಮಾಡಿದ್ರೆ ಕಂಟ್ರೋಲ್ ರೂಮ್ ನಂಬರ್ 112 ಮಾಡಿ, ಇಲ್ಲಾಂದ್ರೆ 100 ಮಾಡಿ. ನೀವು ದೊಡ್ಡ ಕಳ್ರಾದ್ರೆ ನೀವು ಕರ್ಸಲ್ಲ, ಸಾಚಾಗ್ಲಾದ್ರೆ ಕರೆಸ್ತೀರಾ. ಏನೋ ಕರ್ಸ್ದೇನಪ್ಪ ಪೊಲೀಸ್ ಅವ್ರನ್ನ? ಏನೋ ಅವನ ಹೆಸರು? ಅಭಿನವ್. ಕರ್ಸ್ದ ಪೊಲೀಸ್ನ? ನನ್ನ ಮಕ್ಕಳ ನಿಮ್ ಕನ್ನಡ ಬರಲ್ಲ, ನಿಮ್ ಯೋಗ್ಯತೆಗೆ ದುರಹಂಕಾರಗಳು ಬೇರೆ. ಕೇಳೋನೇನ್ರೋ ಇದು? ತೆಲುಗು ಮಲಯಾಳಂ ಕಲ್ಕೊಂಡು ನಾನ್ ಮಾತಾಡಕ್ಕೆ? ನನ್ನ ಮಕ್ಕಳ ಊರ್ ಬಿಟ್ಟು ಊರ್ ಬಂದಿರೋ ನನ್ನ ಮಕ್ಕಳು ನಿಮ್ಗೆ ಸಿಕ್ಕಾಕೊಬ್ಬಿದ್ರೆ, ನಿಮ್ಗೆ ಇರಕ್ ಜಾಗ, ಕಾವೇರಿ ನೀರು, ನೆಲ ಜಲ ಭಾಷೆ ಎಲ್ಲ ನಾವು ಬಾಡಿಗೆ ಕೊಟ್ಬಿಟ್ಟಿದೀವಲ್ಲ, ನಮ್ ಚಪ್ಪಲಿ ತಗೊಂಡು ನಾವ್ ಹೊಡ್ಕೊಬೇಕು. ಎಲ್ಲ ಬಿಲ್ಡಿಂಗ್ ಓನರ್ಗಳಿಗೆ ಹೇಳ್ತೀನಿ ಕೇಳಿ, ಇಂಥ ಅನಾಲಾಕ್ ನನ್ನ ಮಕ್ಳಿಗೆ ಕೊಡಬೇಡಿ ಸಾರ್, ಬಾಡಿಗೆ ಕೊಡಬೇಡಿ. ನಮ್ಮ ಕನ್ನಡಿಗರನ್ನ ಬೆಳೆಸಿ, ನಮ್ಮ ಕರ್ನಾಟಕದವ್ರನ್ನ ಬೆಳೆಸಿ. ಊರ್ ಬಿಟ್ಟು ಊರ್ ಬರ್ತಾವೆ ಇದು ಬೇವರ್ಸಿಗಳು. ಊರ್ ಬಿಟ್ಟು ಊರ್ ಬಂದು ನಮಗೆ ದುರಹಂಕಾರ. ಇವ್ರು ಕೆಲಸ ಹಾಕೊಡೋದು ಬರೀ ಕೇರಳದವ್ರಿಗಂತೆ. ಕೇರಳದಲ್ಲ ಇಟ್ಕೋ, ನೀನ್ ಯಾರು ಕಾಲ್ ಹಿಡಿದಿದ್ದ ಬಂದ್ ಬೆಂಗಳೂರಿಗೆ ಬಾ ಅಂತ? ಅಮ್ಮ ಪ್ಲೀಸ್ ಬನ್ನಿ ಮಾ ಬೆಂಗಳೂರಲ್ಲಿ ಕೆಲಸ ಕೊಡಿ ಅಂತ ನಿಮ್ ಕೇಳಿದ್ರ? ಫ್ರಾಡ್ ಕಂಪ್ನಿ ನಿಮ್ದು. ಮೋಸ ಮಾಡಕ್ ನಿಮ್ ಬೆಂಗಳೂರವ್ರು ಬೇಕಾ? ಪಾಪ ಅಮಾಯಕ ಜನರು ಬೇಕಾ? ನಮ್ ಬೆಂಗಳೂರವ್ರು ಬೇಕಾ? ಕರ್ನಾಟಕದವ್ರು ಮುದ್ರು, ವಿಶಾಲ ಹೃದಯದವರು ಚೆನ್ನಾಗಿ ಮೋಸ ಮಾಡಿ ಕಬ್ಬಳಿಸ್ಬಿಟ್ಟು ದುಡ್ಡೆಲ್ಲ ಮುಂಡಾಯಿಸ್ಕೊಂಡು ಹೋಗ ಸೆಟ್ಲ್ ಆಗ್ಬಿಡೋಣ ಕೇರಳದಲ್ಲಿ ಅನ್ಕೊಂಡ್ಬಿಟ್ಟಿದೀರಾ? ದಡ್ರಲ್ಲ. ಯಾರೋ 2-3 ಲಿಸ್ಟ್ ಇದೆ, 50 ಲಕ್ಷ 60 ಲಕ್ಷ ಈಸ್ಕೊಂಡ್ಬಿಟ್ಟು 30-40 ಸೈಟ್ ಅಲ್ಲಿ ಮನೆ ಕಟ್ಕೊಡ್ತೀನಿ ಅಂದ್ಬಿಟ್ಟು ಅರ್ಧಂಬರ್ಧ ಕಟ್ಬಿಟ್ಟು ಓಡೋಗಿರೋ ಕಳ್ರಿ ಇವರು. ಇವ್ರ ಕಂಪನಿ ಹೆಸರು ರಾಯಲ್ ಲಿಂಕ್ಸ್. ಇವರ ಕಂಪನಿ ಹೆಸರು ರಾಯಲ್ ಲಿಂಕ್ಸ್ ಅಂತ. HSR ಲೇಔಟ್ ನ 3ನೇ ಸೆಕ್ಟರ್, ಕ್ಲಬ್ ರೋಡ್ ಗಿಂತ ಡೌನ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತ ಕಂಪನಿ ಇದು. ದೊಡ್ಡ ಫ್ರಾಡ್ ಕಂಪನಿ. ಯಾರು ಈ ಕಂಪನಿ ಜೊತೆ ವ್ಯವಹಾರ ಮಾಡಕ್ ಹೋಗ್ಬೇಡಿ. ಇವ್ರು ನಿಮ್ಮ ಹತ್ರ ದುಡ್ಡುಗಳನ್ನ ತಗೊಂಡು ಬೆದರಿಸ್ತಾರೆ. ನನಗ್ ಮಿನಿಸ್ಟರ್ ಗೊತ್ತು, ನನಗೆ ಅವನ್ ಗೊತ್ತು, ಇವನ್ ಗೊತ್ತು. ದೊಡ್ಡ ಗೂಂಡಾ ಕಂಪನಿ ಇದು. ಯಾರು ಇವ್ರ ಹತ್ರ ವ್ಯವಹಾರ ಮಾಡಬೇಡಿ. ಈ ಲೈವ್ ನ ಯಾರೆಲ್ಲ ನೋಡ್ತಾ ಇದೀರಾ ಉದ್ಯಮಿಗಳು, ಈ ತರ ಫ್ರಾಡ್ ಕಂಪನಿಗಳನ್ನ ಬೆಂಗಳೂರಿಂದ ಓಡಿಸಿ. ನಿಮ್ಮಂತ ಒಳ್ಳೆ ಉದ್ಯಮಿಗಳಿಗೂ ಎಷ್ಟೋ ರೀತಿಯ ಕನ್ಸ್ಟ್ರಕ್ಷನ್ ಕಂಪನಿಗಳು ಬೆಂಗಳೂರಲ್ಲಿ ಬಂದು ವಾಸ ಇದ್ದು ಒಳ್ಳೊಳ್ಳೆ ಮನೆಗಳನ್ನ ಜನಗಳಿಗೆ ಮಾಡಿಕೊಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನಿಮ್ಗೆಲ್ಲ ಇದು ಪದಚ್ಯುತಿ ತರ್ತಕ್ಕಂಥ ಕೆಲಸ. ಇದೊಂದು ಫ್ರಾಡ್ ಕಂಪನಿ. ಮೇಡಮ್ ಪೊಲೀಸ್ ಅವ್ರಿಗೆ ಫೋನ್ ಮಾಡಿಲ್ವ ಇನ್ನ? ನೋಡಿ, ನಾವು ಬಂದು ಕನಿಷ್ಠ ಅರ್ಧ ಗಂಟೆ ಆಯ್ತು. ಅವ್ರು ಯಾರೋ ಮೇಡಮ್ ಕೇರಳದಲ್ಲಿ ಅವರು ದೊಡ್ಡ ಆಸ್ತಿ ಗೀಸ್ತಿ ಸಂಪಾದನೆ ಮಾಡ್ಕೊಂಡು ಬಂದಿದಾರಂತೆ. ಪೊಲೀಸ್ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರು. ಅರ್ಧ ಗಂಟೆ ಆದ್ರೂ ಪೊಲೀಸ್ ಅವ್ರನ್ನ ಕರೆಸಿಲ್ಲ. ಇದರ ಅರ್ಥ ಏನು? ಪೊಲೀಸ್ ಅವ್ರು ಬರ್ತಾ ಇಲ್ವಾ? ಇವ್ರು ಪೊಲೀಸ್ ಅವ್ರು ಫೋನ್ ಮಾಡಿಲ್ವಾ?
ನಾವು ಫೋನ್ ಮಾಡಿದ್ರೆ 5 ಸೆಕೆಂಡ್ಸ್ ಅಲ್ಲಿ ಕಂಟ್ರೋಲ್ ರೂಮ್ ಇಂದ ಪೊಲೀಸ್ ಸ್ಟೇಷನ್ ಇಂದ ಬರ್ತಾರೆ. ಇವ್ರು ಕರ್ರೆ ಯಾಕೆ ಬರ್ತಾ ಇಲ್ಲ? ಆ ಮೇಡಮ್ ನ ತೋರ್ಸಪ್ಪ, ಹಂಗೆ ಝೂಮ್ ಮಾಡಿ. ಇಲ್ಲಿಂದ ಇಲ್ಲೆಲ್ಲ ಬೇಡ ಬೇಡ, ಇಲ್ಲಿಂದನೇ ರಾಯಲ್ ಲಿಂಕ್ಸ್ ಕನ್ಸ್ಟ್ರಕ್ಷನ್ ಕಂಪ್ನಿಯವರು 50 lakhs ತಗೊಂಡು ಮೋಸ ಮಾಡಿದಾರಲ್ಲ, ಕನ್ಸ್ಟ್ರಕ್ಷನ್ ಫಿನಿಶ್ ಮಾಡ್ಕೊಡ್ತೀರಾ? ನೀವು ಮಾತಾಡಿ, ಆಕಾಂಕ್ಷ ನಿಮ್ಗೆ ಏನಾಗಿದೆ ಅಂತ ಅವ್ರನ್ನ ತೋರ್ಸಪ್ಪ, ಅವ್ರ ಮದರ್ನ ಮತ್ತೆ ಅವ್ರನ್ನ ತೋರಿಸ್ತೀವಿ. ನಮಸ್ಕಾರ, ನನ್ನ ಹೆಸರು ಆಕಾಂಕ್ಷ. ನಾನು October 3rd ಇಲ್ಲಿ ರಾಯಲ್ ಲಿಂಕ್ಸ್ ಅಲ್ಲಿ ಜಾಯಿನ್ ಮಾಡಿದೆ. ಅದಾದ್ಮೇಲೆ ಎಲ್ಲರೂ ಮಲಯಾಳೀಸು ಹೇಳೋದು, ಪೊಲೀಸರು ಬಂದಿಲ್ಲ, ನನ್ನ ಕಮ್ಯುನಿಟಿ ಅವರು, ನಮ್ ಜನ ಅವರು, ನೀವೇನ್ ಮಾಡ್ತೀರಾ, ನಮ್ ಭಾಷೆ ಕಲಿ, ಎಲ್ಲ ಮಲಯಾಳೀಸ್ ನಾನೇ ಹೈಯರ್ ಮಾಡೋದು. ನಾನು ಒಬ್ಳೆ ಕನ್ನಡಿಗ ಕೆಲಸ ಮಾಡ್ತಿದಿರೋದು. ಸಡನ್ ಆಗಿ 18th ಏನಾಯ್ತು ಅಂದ್ರೆ, ನನ್ನ ಕಂಪ್ನಿ ಹತ್ರ ದುಡ್ಡಿಲ್ಲ, ನಿನ್ನ ಕೆಲಸನ ತೆಗಿತಾ ಇದ್ದೀವಿ ಅಂದ್ರು. ಸರಿ ಅಂತ, ಏನಕ್ಕೆ ಅಂದ್ರೆ ವರ್ಕ್ ಪರ್ಫಾರ್ಮೆನ್ಸ್ ಇಲ್ಲ, ದುಡ್ಡಿಲ್ಲ ಅಂತ ಸುಳ್ಳು ವ್ಯಾಧೆ ಆಡ. ಜಸ್ಟ್ ಬಿಕಾಸ್ ನಮ್ಮ ಕನ್ನಡಿಗ ನನ್ನ ತೆಗ್ದಿರೋದು ಈ ಕಂಪ್ನಿಯಿಂದ. ಸೌಂಡ್ ನಿಂತೋಯ್ತಾ ಕೇರಳ? ಬರೀ ನಾನು ಕನ್ನಡಿಗ ಅಂತ ಕೆಲಸದಿಂದ ತೆಗೆದ್ಬಿಟ್ಟು 18 days ಆದ್ಮೇಲೆ ಪ್ಲೀಸ್ ಹೋಗಿ ನೀವು ಬರ್ಬೇಡಿ, ನಾನು ಲ್ಯಾಪ್ಟಾಪ್ ಎಲ್ಲ ಕಿತ್ಕೊಂಡು ಡೋರ್ ಎಲ್ಲ ಮುಚ್ಚಿ, ನಾನು ಎಲ್ಲೋ ಲ್ಯಾಪ್ಟಾಪ್ ತಗೊಂಡು ನೋಡೋಟ್ ಹೋಗ್ತೀನೋ ಕಳ್ಳನ್ ತರ ಫ್ರೇಮ್ ಮಾಡಿ ಅವತ್ ಬಿಟ್ಟಿರೋದು ನನ್ನ. ಅವ್ರ ಮೇಡಮ್ ರೂಮಲ್ಲೆಲ್ಲ ಹಾಕಿ ಲಾಕ್ ಎಲ್ಲ ಡೋರ್ ಎಲ್ಲ ಲಾಕ್ ಮಾಡಿದ್ರು. ನಾನು ಎದ್ರಕೊಂಡು ಸಾರಿಗೆ ಫೋನ್ ಮಾಡಿದೆ, ಸರ್ ನನ್ ಮಗಳು ಅಲ್ಲಿದ್ದಾಳೆ, ನಾವು ದೂರ ಇದೀವಿ, ರಿಂಟು ನನ್ ಸ್ಟ್ಯಾಂಡ್ ತಗೊಂಡ ಒಂದೇ ಹುಡುಗಿ ಸರ್, ನಾನು ಅವತ್ತು ಆಫೀಸಲ್ಲಿ ನಾನು ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ನೀನು ಹೋಗಿ ಅವಳ ಜೊತೆ ಏನಕ್ಕೆ ನಿಂಗೆ ಕೆಲಸ ಬೇಕು, ಇವನ್ನ ಏನಕ್ಕೆ ತೆಗ್ದಿಲ್ಲ, ಸ್ಯಾಲ್ರಿ ನಂದು ಓನಿಂದ ಕಮ್ಮಿ, ಇವನ್ ಮಲಯಾಳಿ ಅಂತ ಅವನ್ನ ತೆಗ್ದಿಲ್ಲ, ನಾನ್ ಕನ್ನಡಿಗ ಅಂತಾನೆ ಕೆಲಸದಿಂದ ತೆಗ್ದಿರೋದು. ಕೆಲ್ಸದಿಂದ ತೆಗೆದು ಮತ್ತೆ ಅವತ್ತು ತೆಗೆದ ಮೇಲೆ ಇದಕ್ ಕೊಟ್ಟಿಲ್ಲ, ರಿಸೈನ್ ಕೊಡು ಅಂತ ನಿನ್ನೆ ಫೋರ್ಸ್ ಮಾಡಿದ್ದಾರೆ. ಇವಳಿಗೆ ಫೋರ್ಸ್ ಮಾಡಿದ್ಮೇಲೆ ಇನ್ನೊಂದು ಮೇಲ್ ಕಳಿಸಿದ್ದಾರೆ, ಟರ್ಮಿನೇಷನ್ ಮೇಲ್ ಕಳಿಸಿದ್ದಾರೆ. ವರ್ಕ್ ಸರಿ ಇಲ್ಲ ಅಂತ. ಸರ್ ವರ್ಕ್ ಸರಿ ಇಲ್ಲ ಅಂದ್ರೆ ಮುಂಚೆನೆ ಸಮಥಿಂಗ್ ಕಾಲ್ಡ್ PIP, ಇಲ್ಲಾಂದ್ರೆ ವಾರ್ನಿಂಗ್ ಮೇಲು ನನಗೆ ಬರ್ಬೇಕು, ನನ್ನ ಕೆಲಸ ಸರಿಯಾಗಿ ಮಾಡ್ತಿಲ್ಲ, ಏನೂ ಬಂದಿಲ್ಲ. ಜಸ್ಟ್ ಬಿಕಾಸ್ ನಮ್ಮ ಕನ್ನಡಿಗ ಅಂತ ಟರ್ಮಿನೇಷನ್ ಮೇಲ್, ವರ್ಕ್ ಪರ್ಫಾರ್ಮೆನ್ಸ್, ಐ ಡಿಂಟ್ ಗೆಟ್ ಎನಿ ವಾರ್ನಿಂಗ್ ಮೇಲ್, ನಾಟ್ PIP. ಕರೆಕ್ಟ್ ಇಲ್ಲ ಸರ್, ಅಕಾರ್ಡಿಂಗ್ ಟು ದ ಲಾ ನಂಗೆ ವಾರ್ನಿಂಗ್ ಮೇಲ್ ಬರ್ಬೇಕು, ಕೆಲಸ ಸರಿ ಮಾಡ್ತಿಲ್ಲ ಅಂತ. ಎಲ್ಲಿದ್ದಾರೆ ಬಾಸ್, ತಲೆ ಮರೆಸ್ಕೊಂಡಿದ್ದಾರೆ, ಇನ್ನ ಬಂದಿಲ್ಲ. ಇಷ್ಟೊತ್ತಾದ್ರೂ ಬೇಗ ಬರಕ್ ಹೇಳಿ, ಎಲ್ಲರ ಟೈಮು ವೇಸ್ಟ್ ಆಗ್ತಾ ಇದೆ. ಅವ್ರ ಹೆಸರು ನನ್ಗೆ ಸರಿಯಾಗಿಲ್ಲ, ಅವ್ರು ಸರಿಯಾಗಿದ್ದವ್ರಾದ್ರೆ ಇಷ್ಟೊತ್ತಿಗೆ ಆಫೀಸಲ್ಲಿ ಇಷ್ಟು ಜನ ಬಂದು ಕೂತಿದ್ದೇವೆ, ಇಲ್ಲಿ ಇರ್ಬೇಕಿತ್ತು ಅವ್ರ ಎಂಪ್ಲಾಯೀಸ್ ಕಾಪಾಡಕ್ಕೆ. ಇಲ್ಲಿ ಆಗಿರೋ ವಿಚಾರ ಇಂಗ್ಲಿಷ್ ಅಲ್ಲೇ ಮಾತಾಡೋ. ಈ ತರ ಒಂದು ಹೆಣ್ಮಗುಗೆ ಸಂಬಳ ಕೊಡಿದ್ರೆ ದೌರ್ಜನ್ಯ ಮಾಡಿ ಕೇರಳದಲ್ಲಿರೋ ಆಂಟಿ ಬಂದ್ಬಿಟ್ಟು ತುಂಬಾ ಮೋಸ ಮಾಡಿ ತೊಂದರೆ ಕೊಡ್ತಾರೆ, ಗಲಾಟೆ ಆಗಿದೆ. ಕನ್ನಡ ಪರ ಸಂಘಟನೆಯವರು ಜನಗಳೆಲ್ಲ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಓನ ದೊಡ್ಡ ಫ್ರಾಡ್ ನನ್ನ ಮಗ ಇನ್ನೂ ಬರ್ತಾ ಇಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಪೊಲೀಸ್ ಅವ್ರನ್ನ ಕರಿತೀನಿ ಅಂತ ಇವ್ರ ಕೈಲಿ ಕರೆಯಲ್ಲ. ಇವ್ರ ಯೋಗ್ಯತೆ ಅನ್ನೋದಿಲ್ಲ, ಇವ್ರ ಬಂಡವಾಳ ಏನಂತ ನನಗೆ ಗೊತ್ತಿದೆ. ನಾನೇ ಪೊಲೀಸ್ ಅವ್ರನ್ನ ಕರಿತಾ ಇದ್ದೀನಿ, ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಮ್ಮ ಕರ್ನಾಟಕ ಪೊಲೀಸ್ ಎಂತವ್ರು, ನಮ್ಮ ಕನ್ನಡ ಪರ ಸಂಘಟನೆಗಳು ಎಂತದಂತ ನನಗೆ ಗೊತ್ತಿದೆ. ಸುಮ್ನೆ ನಗೋದಲ್ಲ ಕೇರಳ, ನೀನು ಈ ತರ ದುರಾಂಕಾರದಲ್ಲಿ ನಗ್ತಾ ಇರೋ. ನಿನ್ಗೆ ಲೇಡಿ ಪೊಲೀಸ್ ಅವ್ರನ್ನ ಕರೆಸ್ತಾ ಇರೋದಿಲ್ಲಿ, ದುರಾಂಕಾರ ಎಲ್ಲ ಕೇರಳದಲ್ಲಿ ಇಟ್ಕೋ ನೀನು. ಏನ್ ನಮ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಸ್ವಲ್ಪ ಗೌರವ ಇಲ್ಲ ನಿಮ್ಗೆ? ದುರಾಂಕಾರ ಅವಳು ಕೇರಳದಲ್ಲಿ ಬಂದ್ಬಿಟ್ಟು ಅವನಿಂದ ಕಂಡ್ಕೊಂಡವ್ರು ಆಸ್ತಿ ಮೋಸ ಮಾಡ್ಕೊಂಡ್ ಬದುಕ್ತಾ ಇದಿರಲ್ಲ, ಹೊಟ್ಟೆ ಕಟ್ಬಿಟ್ಟು ಜನ ಮನೆ ಕಡಿಸ್ತಾರೆ ಸೈಡ್ ತಗೊಂಡು. ಮೋಸ ಮಾಡಕ್ಕಿಂತ ಹುಟ್ಟಿರೋರು ನೀವು, ಎದ್ಬಾರೋ ಮೋಸ ಮಾಡಕ್ಕಿಂತ ಹುಟ್ಟಿರ್ತಕ್ಕಂಥ ಜನ ನೀವು ಕೇರಳದವರು. ತೋರ್ಸಪ್ಪ ಎಮ್ಮನ, ಏನ್ ಎಸ್ಕೇಪ್ ಆಗ್ತಾ ಇದಾರೆ. ಅವ್ರು ಹೋಗ್ಬಿಟ್ಬಿಡಿ, ಹೋಗಿ ಅವ್ರ ಜೊತೆ ಹೋಗಿ ಓಡೋಗ್ಬಿಡ್ತಾರ. ಇಟ್ಕೊಳ್ಳಿ ಅವ್ರನ್ನ, ಹೋಗಿ ಇಟ್ಕೊಳ್ಳಿ, ಓಡೋಗ್ಬಿಡ್ತಾರ. ಇಟ್ಕೊಳ್ಳಿ ಅವ್ರನ್ನ. ಪೊಲೀಸ್ ಸ್ಟೇಷನ್ ಬರೋದು ಹೋಗ್ಬಾರ. ಇಟ್ಕೊಳ್ಳಿ, ಇಲ್ಲ ಇಟ್ಕೋ. ಹೇಳಿ, ನಾನಿದ್ದೀನಿ, ಡೋಂಟ್ ವರಿ, ನಾನಿಲ್ಲೇ ಇದ್ದೀನಿ. ಬರಕ್ ಹೇಳಿ, ಇಲ್ಲಿ ನೋಡಿ
ಆಗ್ಲಿಂದ ಡೋರ್ ಹಾಕೊಂಡ್ ಮಾತಾಡ್ತಾ ಇದ್ರಲ್ಲ ಮೇಡಮ್, ಆಗ್ಲಿಂದ ಮಾತಾಡ್ತಾ ಇದ್ರಿ. ಓನರ್ ಬರೋರ್ಗು ಯಾಕೆ ಬಿಡೋದು ಬೇಡ ಹೀಗೆ. ಮೇಡಮ್ ಹಲೋ, ಲೈವ್ ಮಾಡಪ್ಪ. ಹಾ ನಮಸ್ಕಾರ ರಾಜಿಲಾಲ್ ಅವರೇ, ನಿಮ್ಮ ಆಫೀಸಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಯಾರು ಇವ್ರು? ಯಾರು ಯಾರು? ಹಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು. ನಾನು ಜೈ ಕರ್ನಾಟಕ ಸಂಘಟನೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಆದವನು. ಪ್ರೆಸಿಡೆಂಟ್ ಅವ್ರ ಜೊತೆ ನನಗೂ ತೆಕ್ಷಿರುವಂತವ್ರನ್ನೇ ವಿಡಿಯೋ ಮಾಡಿ ತೋರಿಸಿ. ತೆಕ್ಷಿರುವಂತ ವ್ಯಕ್ತಿ ಏನ್ ವಿಚಾರ ಅಂತ ಹೇಳಿ. ನಮ್ಮ ಹೆಸರು ನವೀನ್ ನರಸಿಂಹ ಅಂತ. ಇಲ್ಲಿ ಒಂದು ಹೆಣ್ಣುಮಗಳಿಗೆ ಸಂಬಳ ಕೊಡೋದು ಬಿಟ್ಟು ದೌರ್ಜನ್ಯ ಮಾಡಿ ದುರಾಂಕಾರ ಮಾಡಿ ಕೇರಳದವರು ವಿಡಿಯೋನ ಕರೆಕ್ಟಾಗಿ ಇಟ್ಕೊಳ್ಳೋ ಮಾಡಿ ಕರೆಕ್ಟಾಗಿ ಇಟ್ಕೊ. ಸಂಬಳ ಕೊಡು ಅಂತ ಕೇಳಿದ್ರೆ ನಾನು ಕೇರಳದವ್ರಿಗೆ ಮಾತ್ರ ಸಂಬಳ ಕೊಡೋದು, ಕೇರಳದವ್ರಿಗೆ ಮಾತ್ರ ಕೆಲಸ ಕೊಡೋದು, ನಿನ್ನ ಕೈಲಿ ಏನಾಗುತ್ತೋ ಅದು ಮಾಡ್ಕೋ. ನನಗೂ ತುಂಬ ಜನ ಕನ್ನಡ ಪರ ಸಂಘಟನೆಗಳು ಗೊತ್ತು, ನಾನು ಕರ್ಸ್ಕೊತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮೇಡಮ್ ಅವ್ರು ನಮ್ಗೆ ಹೇಳಿದ್ದಾರೆ. ಅರ್ಥ ಆಯ್ತಾ? ಈಗ ಈ ಹೆಣ್ಣು ಮಗಳಿಗೆ ಸಂಬಳ ಮತ್ತೆ ಕೆಲಸದಿಂದ ತೆಗೆದಕ್ಕೆ ಕಾರಣ ಇದು ಎರಡು. ಯಾರು ರಾಜಿಲಾಲ್ ಬಂದು ಹೇಳ್ಬೇಕು ನಮ್ಗೆ. ಬಂದು ಹೇಳ್ದಿರೆ ಯಾವುದೇ ಕಾರಣಕ್ಕೂ ನಾನು ಆಫೀಸ್ ಬಿಟ್ಟು ಹೋಗೋದಿಲ್ಲ. ಇವರು ಪೊಲೀಸವ್ರನ್ನ ಕರೆಸ್ರಿ ಅಂದ್ರೆ ಪೊಲೀಸವ್ರು ಫೋನ್ ಎತ್ತಾರ ಅಂತ ಸುಳ್ಳು ನಾಟಕಗಳು ಆಡ್ತಾ ಇದಾರೆ. ಸೊ ನಾನೇ ಪೊಲೀಸವ್ರನ್ನ ಕರೆಸ್ತಾ ಇದ್ದೀನಿ. ಅದೇನ್ ನ್ಯಾಯ ಇದೆಯೋ ಅದು ಇಲ್ಲೇ ಇತ್ಯರ್ಥ ಆಗ್ಬೇಕು. ನಾನು ಯುವ ಕರ್ನಾಟಕ ವೇದಿಕೆ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷನಾಗಿದ್ದೀನಿ. ನನ್ನ ಹೆಸರು ನವೀನ್ ನರಸಿಂಹ ಅಂತ. ಗೊತ್ತಿಲ್ಲ ಯಾವ ಚೇತನು? ನಿಮ್ಗೆ ಗೊತ್ತಾ ಚೇತನು? ಚೇತನ್ ಅವ್ರು ಫೋನ್ ಮಾಡ್ಬಿಟ್ಟು ನಿಮ್ಮ ಅಧ್ಯಕ್ಷರಿದ್ದಾರಲ್ಲ ರಾಜ್ಯಾಧ್ಯಕ್ಷ ನವೀನ್ ನರಸಿಂಹ ಗೊತ್ತಾ ಅಂತ ಕೇಳಿ. ಕೇಳ್ಬಿಟ್ಟು ಮಾಡಿ. ನೀವು ಬಂದು ಬಗೆಹರಿಸಿ ಸರ್. ಆಯ್ತು, ಬನ್ನಿ ನೇರವಾಗಿ ಕುತ್ಕೊಳಕ್ಕೆ. ಅಮ್ಮ ಓಡೋಗ್ತಾ ಇದಾರಲ್ಲ ಕಂಪ್ನಿ ಬಿಟ್ಟು. ಈ ಅಮ್ಮ ಏನೋ ಅವ್ರ ಹೆಸರು ಶೈನಿ ಮೇಡಮ್ ಓಡೋಗ್ತಾ ಇದಾರಲ್ಲ ಕಂಪ್ನಿ ಬಿಟ್ಟು ಓಡೋಗ್ತಾ ಇದಾರಲ್ಲ. ಯಾಕೆ ಅವ್ರಿಗೆ ಕೇರಳದಲ್ಲಿ ಕರ್ನಾಟಕದಲ್ಲಿ ಗೂಂಡಾಗಳು ಕನ್ನಡಿಗರು ಅಂತ ಹೇಳ್ಬೇಕಾದ್ರೆ ಧೈರ್ಯ ಇರ್ತದೆ, ನಾವು ಬಂದು ಮಾತಾಡ್ಬೇಕಾದ್ರೆ ಧೈರ್ಯ ಇರಲ್ವಾ? ಏನೋ 1000 ಜನ ಗೊತ್ತು ಅಂತಾರ ಅವರು. ಏನ್ ಮೋಸ ಮಾಡಕ್ಕಿದಾರ 1000 ಜನ ಕರ್ನಾಟಕದಲ್ಲಿ? ಕೈ ತೋರಿಸ್ಕೊಂಡು ನಂಗೆ ಕೇರಳ ಮಿನಿಸ್ಟರ್ ಗೊತ್ತು, ನಂಗೆ ಅವ್ನು ಗೊತ್ತು, ಇವ್ನು ಗೊತ್ತು, ಕಳಿಸಿ ಮೇಡಮ್ ಯಾರು ಗೊತ್ತು. ಇವತ್ತು ಮಾತಾಡಿ ಇತ್ಯರ್ಥ ಮಾಡ್ಕೋಣ. ರಾಜಿನಾಮೆ ಬರ್ಬೇಕು ನಿಮ್ದು ಎಂತ ಫ್ರಾಡ್ ಕಂಪ್ನಿ ಅಂತ ಇಡೀ ಸಾರ್ ಒಂದು ಕೆಲಸ ಮಾಡಿ. ನಾನು ಲೈವ್ ಮಾಡಿದ್ದೀನಿ ಫೇಸ್ಬುಕ್ ಅಲ್ಲಿ. ನನ್ನ ಹೆಸರು ನವೀನ್ ನರಸಿಂಹ ಅಂತ ಕನ್ನಡದಲ್ಲಿ ನೋಡಿದ್ರಿ. ಫೇಸ್ಬುಕ್ ಅಲ್ಲಿ ಲೈವ್ ಇದೆ, ನೀವು ನೋಡ್ಬಿಟ್ಟು ಮಾತಾಡಿ. ಕನ್ನಡ ಇದೆ ಇಲ್ಲಿ. ನಾವು ಕನ್ನಡ ಸಂಘಟನೆ 4 ಜನ ಇದ್ದೀವಿ. ನೀವು ಅದಕ್ಕೆ ತಪ್ಪಂತ ಮಾಡ್ಕೊಂಡ್ಬಿಡಿ. ಲೈವ್ ನೋಡ್ಬಿಟ್ಟು ಮಾತಾಡಿ. ನೀವು ಯಾರು ನಮ್ಮ ಕ್ಷೇತ್ರದವ್ರು ಗೊತ್ತು ಅಂದ್ರಲ್ಲ ಅವ್ರ ಮಾತಾಡ್ಬಿಟ್ಟು ಮಾತಾಡಿ. ಇಲ್ಲ ಬನ್ನಿ ಕುತ್ಕೊಳ್ಳಿ ಬನ್ನಿ. ಅವ್ರು ಓನರ್ ಬರೋರ್ಗೆ ಹೋಗೋದು ಬೇಡ ಬಾ. ಮೇಡಮ್ ನಮ್ದು ಬೇರೆ ಸ್ಟಾರು. ಇನ್ನು ದೊಡ್ಡವರು ಫೋನ್ ಮಾಡಿ. ಬೆಂಗಳೂರಲ್ಲಿ ನಮ್ದು ಯಾರು ಒಳ್ಳೆ ಹೆಸರಿದೆ. ಪೊಲೀಸರು ಬಂದ್ರ? ಕೊಡಿ ಇಲ್ಲಿ ತೋರ್ಸಪ್ಪ ಇಲ್ಲಿ. ಈ ಮೇಡಮ್ ಇವಾಗ ಏನ್ ಮಾಡಿದ್ರು ಅಂದ್ರೆ, ಯಾರೋ ನಮ್ಮ ಕನ್ನಡ ಪರ ಸ್ನೇಹಿತರು ಇರ್ಬೋದು, ಯಾವ ಸಂಘಟನೆ ಅವ್ರ ನನ್ಗೆ ಗೊತ್ತಿಲ್ಲ, ಯಾರೋ ಫೋನಲ್ಲಿ ಮಾತಾಡಿದ್ರು. ಅವ್ರಿಗೆ ವಿಚಾರ ಏನಂತ ಕರೆಕ್ಟಾಗಿ ಸಂಕ್ಷಿಪ್ತವಾಗಿ ಹೇಳ್ಬೇಕು. ಇವ್ರು ಹೇಳಿರೋದು ಏನಂದ್ರೆ, ಇವರೊಬ್ಬರೇ ಆಫೀಸಲ್ಲಿ ಇದ್ರಂತೆ, ನಾವು ಕನ್ನಡ ಪರ ಸಂಘಟನೆಯವ್ರುಗಳು ಬಂದಿದ ತಕ್ಷಣ ಅವ್ರಿಗೆ ಭಯ ಆಗೋಯ್ತಂತೆ. ಭಯ ಆದ್ರೆ ಕಾನೂನು ಸುವ್ಯವಸ್ಥೆಗೆ ಫೋನ್ ಮಾಡ್ಬೇಕಲ್ವ ಸ್ನೇಹಿತರೆ? ಕನ್ನಡ ಪರ ಸಂಘಟನೆಯವರು ಯಾವುದೇ ಇರಲಿ, ಯಾವುದೇ ಸಂಘಟನೆ ಇರಲಿ, ಮಾಡೋದು ಒಂದೇ ಕೆಲಸ, ಕನ್ನಡ ಕೆಲಸ.
ಹೆಸರುಗಳು ಹಲವು ಇರ್ಬೋದು, ನಾವೆಲ್ಲ ಒಂದೇ, ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದೇ. ಅನ್ಯಾಯ ಅಂತ ಆದಾಗ, ಒಬ್ಬ ಕೇರಳದವನು ಬಂದು ದುರಂಕಾರ ಬಿದ್ದಾಗ ಯಾರೇ ಬಂದ್ರು ಬಿಡಲ್ಲ. ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದೇನೆ. ನಾವು ಮಾಡೋ ಕೆಲಸ ಕನ್ನಡಕ್ಕಾಗಿ ಮಾತ್ರ, ನಾವು ಕೊಡ್ಸೋದು ನ್ಯಾಯ ಮಾತ್ರ. ಇಂಥ ಕೇರಳದವರು ಎಷ್ಟೋ ಜನನ ಇಟ್ಕೊಂಡ್ರು ಏನು ಮಾಡ್ಕೊಳಕ್ಕಾಗಲ್ಲ. ಇದು ಕರ್ನಾಟಕ, ತೋಡ್ದಪ್ಪನ ಛತ್ರ ಅಲ್ಲ. ಇದು ಕೇರಳ ಅಲ್ಲ, ಅಥವಾ ತಮಿಳ್ನಾಡಲ್ಲ, ಅಥವಾ ಮಹಾರಾಷ್ಟ್ರ ಅಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನೀವು ದುಡ್ಡು ಕೊಟ್ಟು 1000 ಜನ ಗೂಂಡಾಗಳು ಕರ್ಸ್ಕೊಂಡ್ರು ಶಾಲಾ ಹಾಕಿರ್ತಕ್ಕಂಥ 10 ಜನ ಕನ್ನಡಿಗರು ಸಾಕು. ಈಚರ್ ಗಾಡಿಯಲ್ಲಿ ಕರೆಸ್ತೀರಾ, ಇಲ್ಲ BMTC ಬಸ್ಸಲ್ಲಿ ಕರೆಸ್ತೀರಾ ನಿಮ್ಮ ಜನನ, ಇಲ್ಲ ಕೇರಳದಿಂದ ಟ್ರೈನ್ ಮಾಡಿ ಕರೆಸ್ಬಿಡಿ ನಿಮ್ಮವ್ರನ್ನೆಲ್ಲಾರು. ಅದ್ಯಾವುದೋ ನಿಮ್ದು ಟಮಟೆ ಎಲ್ಲ ಬರ್ತದಲ್ಲ ಕೇರಳ ಸ್ಟೈಲ್, ಎಲ್ಲ ಕರೆಸ್ಬಿಡಿ, ನೋಡ್ಬಿಡೋಣ ಕೇರಳನ ಕರ್ನಾಟಕನ ಅಂತ. ಕೇರಳದವ್ರಿಗೆ ಅಷ್ಟಿದ್ರೆ ರಾಗಿ ಮುದ್ದೆ ಜೋಳದ ರೊಟ್ಟಿ ತಿಂದು ಬದುಕಿರ್ತಕ್ಕಂಥ ನಮಗೆ ಎಷ್ಟಿರ್ಬೇಕು? ಅಡಿಯಿಂದ ಮುಡಿಯಲ್ಲಿ ನಮ್ಮ ಸಂಪಾದನೆ ಬದುಕಿರೋದು. ನೀವು ದುಡ್ಕೊಂಡು ತಿನ್ನೋದು ಬೆಂಗಳೂರಿಗೆ ಬಂದಿರೋದು. ಫಸ್ಟ್ ನೀವು ಹೋಗ್ಬಿಡ್ರಿ, ಕರೆಕ್ಟ್. ನಾವು ನಿಮ್ಮದಾಗಿರ್ತೀವಿ ಕರ್ನಾಟಕದಲ್ಲಿ. ಕರ್ನಾಟಕದ ಕನ್ನಡದ ಬೆಂಗಳೂರಿನ ಕೆಲಸ ಕನ್ನಡಿಗರಿಗೆ ಸಿಕ್ಕಿದಲ್ಲಿ ನಮ್ಮ ಸ್ವಾಭಿಮಾನಿ ಕನ್ನಡಿಗರ ಮನೆತನ ಚೆನ್ನಾಗಿರ್ತದೆ, ಅವರ ಸಂಸಾರ ಚೆನ್ನಾಗಿರ್ತದೆ, ಮನೇಲಿ ಗಲಾಟೆಗಳಾಗಲ್ಲ, ತಿಂಗಳು ಕರೆಕ್ಟಾಗಿ EMI ಕಟ್ತಾರೆ. ಫಸ್ಟ್ ನೀವು ತೊಲಗ್ರಿ ಕರ್ನಾಟಕ ಬಿಟ್ಟು. ಯಾಕೆ ಅವಾಗಿರೋ ಸ್ಮೈಲ್ ಎಲ್ಲ ಡಲ್ ಆಗ್ಬಿಟ್ಟಿದೆ? ಜ್ಯೂಸ್ ಗೀಸ್ ತರಿಸ್ಲಾ, ಕುಡಿತೀರಾ? ಅವಾಗಿದ್ದ ಒಂದು ತೇಜಸ್ಸು, ಅಹಂಕಾರ, ದುರಹಂಕಾರ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಫೋನಲ್ಲಿ ಹೇಳಿದ್ರ ನಾವು ತುಂಬಾ ಒಳ್ಳೆಯವರು ಅಂತ? ರಾಜಿಲಾಲ್ ಅವ್ರು ಬರ್ಬೇಕು ಮೇಡಮ್. ಎಷ್ಟೋ ಜನ ಬೆಂಗಳೂರಿನಲ್ಲಿ ಜನಗಳ ಕನಸು ಏನಂದ್ರೆ ಒಂದು ಸೂರು ಕಟ್ಕೊಬೇಕು, ನಾವು ತಿಂತೀವೋ ಇಲ್ವೋ ಹೊಟ್ಟೆ ಬಟ್ಟೆ ಕಟ್ಟಿ ₹1 ಕಾಸು ಕುಡುಕಿ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡು ಒಂದು ಒಳ್ಳೆ ಮನೆ ಕಟ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋದು ಕರ್ನಾಟಕದ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರ ಒಂದು ಕನಸು, ಆಸೆ. ಇಂಥ ಫ್ರಾಡ್ ಕಂಪ್ನಿಗಳು ಏನ್ ಮಾಡ್ತಾ ಇದೆ? ಆಸೆ ತೋರಿಸೋದು. ಕಮ್ಮಿ ದುಡ್ಡು ಬಿಲ್ಡಿಂಗ್ ಕಟ್ಕೊಡ್ತೀನಿ, ಕಮ್ಮಿ ದುಡ್ಡು ಪ್ಲಾನ್ ಮಾಡಿಸ್ಕೊಡ್ತೀನಿ. ಈ ಕಡೆ ಬಿಲ್ಡಿಂಗು ಕಟ್ಕೊಡಲ್ಲ, ಆ ಕಡೆ ಕೊಟ್ಟಿರೋ ಕಾಸು ಬರಲ್ಲ. ಕೇಳಿದ್ರೆ ಕೇರಳ ಮಿನಿಸ್ಟರ್ಗಳಿಂದ ಫೋನ್ ಮಾಡಿಸ್ತಾರೆ. ಮೇಡಮ್, ಏನ್ ಮೇಡಮ್ ಹೆಸರು? ಶೈನಿ ಮೇಡಮ್. ಶೈನಿ ಮೇಡಮ್ ಇಸ್ ಫ್ರಮ್ ಕೇರಳ, ನಾವು ಫ್ರಮ್ ಕರ್ನಾಟಕ. ಅವ್ರು ಅನ್ಕೊಂಡ್ಬಿಟ್ಟಾರೆ ಕರ್ನಾಟಕ ಜನ ಇರೋದೇ ಮೋಸ ಹೋಗಕ್ಕೆ, ಕರ್ನಾಟಕ ಜನ ಕೈಲಿ ಏನು ಮಾಡ್ಕೊಳಕ್ ಆಗಲ್ಲ. ಇವ್ರು 100 ಜನ ಗೂಂಡಾಗಳು ಕರ್ಸಿದ ತಕ್ಷಣ ನಾವು ಓಡೋಗ್ಬಿಡ್ತೀವಿ. ಇಲ್ಲಿ ಯಾರು ಕೈಗೆ ಬಳೆ ಕಟ್ಕೊಂಡಿಲ್ಲ ಮೇಡಮ್. ಕರ್ನಾಟಕ ಇದು, ಬೆಂಗಳೂರು. ಎಲ್ಲೋದ ಅವನು? ಲೇ ಅಭಿನವ್, ನೀನ್ ಬಾ. ನೀನು ಲಾಸ್ಟ್ ಟೈಮ್ ಬಂದ್ರೆ ನೀವು ವಾರ್ನಿಂಗ್ ಕೊಟ್ರಿ, ಬರ್ಲೇ ಮೀಟ್ ಮಾಡ್ಬೇಕು. ಟರ್ಮಿನೇಷನ್ ಮೇಲು ನೇಮ್ ನೋಡಿ ಚೇಂಜ್ ಮಾಡಿಲ್ಲ. ನೀವು ಹೇಳಿದ್ರು 10 ದಿವಸ ಆಯ್ತು, ಅದು ಹಾಕಿಲ್ಲ. ಏನಾದ್ರು ಮಾತಾಡ್ತಾರೆ ಲೈವ್ ಅಲ್ಲಿ, ಜನ ನೋಡ್ತಾರೆ. ಎಲ್ಲ ಮಲಯಾಳಿನೇ, ಎಲ್ಲ ಮಲಯಾಳಿ. ಮುಂಚೆನೂ ಇದ್ದಿದ್ ಮಲಯಾಳಿಸೇ. ಬೇರೆ ಯಾವ್ದೋ ನಾರ್ತ್ ಇಂಡಿಯನ್ ಸ್ಟೇಟ್ ಹುಡುಗಿ ಬಂದ್ರು ಇದೇ ಕತೆ ಸರ್. ಎಲ್ಲ ಟೆಕ್ಸ್ಟ್ ಮಾಡಿದಾರಲ್ಲ, ಬೇರೆ ಸ್ಟೇಟ್ ಹುಡುಗಿರ್ ಅಂತ ಕೀಳಾಗಿ ನೋಡೋದು, ತೆಗಿಯೋದು, ತೆಗ್ದಾಕೋದು. ಕಂಪ್ನಿ ಬರ್ಬೇಡ, ನಿನ್ ಕೆಲಸ ಸರಿಲ್ಲ. ಮಲ್ಲು ಬಾಯ್ಸ್ ಏನ್ ವರ್ಸ್ಟ್ ಮಾಡಿದ್ರು ಈ ಆಫೀಸಲ್ಲಿ ಹುಡುಗಿ ಮೆಸೇಜ್ ಮಾಡಿದಾಳಲ್ಲ, ಓವರ್ ಸೈಡ್ ತಗೊಂಡೆ ಇವನು ಓವರ್ ಸೈಡ್ಗೆನೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಆಲ್ ಮಲ್ಲೂಸ್ ಅಂಡ್ ಫ್ರಮ್ ಕೇರಳ. ಬೇರೆ ಎಲ್ಲಾ ಸ್ಟೇಟ್ ಅವರು ಕೆಟ್ಟವರು. ಈ ಆಫೀಸ್ ನೀವು ಯಾರ ಎವ್ರಿಬಡಿ ಫ್ರಮ್ ಕೇರಳ ಸರ್. ನಾನು ಒಬ್ಳೆ ಕನ್ನಡದ ಹುಡುಗಿ ಕೆಲಸ ಮಾಡ್ತಿದ್ದೆ. ನಿನ್ನ ಹೆಸರೇನಪ್ಪ? ಅಂತೋಸ್ ವಿಡಿಯೋ ಏನ್ ಹೆಸರು? ವಾಟ್ ನೇಮ್? ವೇರ್ ಆರ್ ಫ್ರಮ್? ಕೇರಳ. ಅವನ ವೇರ್ ಆರ್ ಫ್ರಮ್? ಯುವರ್ ನೇಮ್? ಕಂಪ್ಲೇಂಟ್ ಮಾಡಿದ್ದಾರು. ನಾವೇ ಸರ್. ನಮಸ್ತೆ. ಬಟ್ ಇವಾಗ ಚೇಂಜ್ ಲೈವ್ ಇದೆಯಪ್ಪ? ಏನಾಗಿದೆ ಸರ್, ಈಗ ಈ ಹೆಣ್ಮಗಳು ಬಂದು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಈ ಹೆಣ್ಮಗಳು ಸಂಬಳ ಏನೋ ಜಾಸ್ತಿ ಬರಬೇಕು, ಕೆಲಸ ಇದೆಲ್ಲ ಮಾತುಕತೆ ಆಗಿದೆ. ಇವ್ರು ಓನರ್ ಇಟ್ಕೊಂಡು ಸಂಬಳ ಗಿಂಬಳ ಜಾಸ್ತಿ ಮಾಡೋಕ್ಕಾಗಲ್ಲ, ಇಮಿಡಿಯೇಟ್ ನಿನ್ನ ಕೆಲಸದಿಂದ ತಗಲಾಕ್ತೀವಿ ಅಂತ ತಗಲಾಕ್ಬಿಟ್ಟಿದ್ದಾರೆ. ನೋಡಿ ಸರ್, ಕಂಪನಿಗಳದ್ದು ರೂಲ್ಸ್ ಯಾವತ್ತು ಮಾತಾಡ್ತಾರೆ? 18. ಇವರು ನಮ್ಗೆ ಈ ತರ ಫೋನ್ ಮಾಡೋದು, ಹಿಂಗ್ ಮಾಡ್ತಾ ಇದಾರೆ ಅಂತ. ಅವತ್ತಿನ ದಿವಸ ಏನ್ ಮಾಡಿದ್ದಾರೆ ಇವ್ರು ಕಂಪನಿಯವರು, ಈ ಹುಡುಗಿನ ಒಳಗಡೆ ಲಾಕ್ ಮಾಡಿ ಲ್ಯಾಪ್ಟಾಪ್ ಎಲ್ಲ ಕಿತ್ಕೊಂಡು, ಆ ಮೇಡಮ್ ಇದಾರಲ್ವಾ, ಆ ಮೇಡಮ್, ನಾನು ಕೇರಳದ ನನ್ನ ಮಿನಿಸ್ಟರ್ಗಳು ಗೊತ್ತು, ನಿಮ್ಮ ಯಾರಿಗೆಲ್ಲ ಫೋನ್ ಮಾಡ್ಕೋ, ಅದೇನ ಮಾಡ್ಕೋ, ನಾವು ಅದಿಲ್ಲ ಮಾಡಿದಾಗ ನಾನು ಫಸ್ಟ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಅಂತ ಹೇಳಿದೆ. ಇವ್ರು ಎದುರ್ಕೊಂಡು ಅವ್ರ ತಾಯಿಗೆ ಫೋನ್ ಮಾಡಿದ್ದಾರೆ. ಅವ್ರ ತಾಯಿ ಎತ್ಕೊಂಡು ನಮಗೆ ಫೋನ್ ಮಾಡಿದ್ರು. ಫಸ್ಟ್ ನೀವು ಸ್ಟೇಷನ್ಗೆ ಹೋಗ್ಬಿಡಿ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವ್ನು ಕೇರಳದವ್ನು ಅವ್ನು ಎಷ್ಟು 1000 ಕೋಟಿ ಬದುಕಲಿ, ಕಾನೂನು ಅಂದ್ರೆ ಕಾನೂನೇ ಮಾಡಿ ಅಂತ ಹೇಳಿದೀವಿ.
ಇವ್ರು ಅದನ್ನ ಮಾಡಿಲ್ಲ. ಆಮೇಲೆ ಅವನು ಓನರ್ ಏನ್ ಮಾಡಿದಾನೆ, ಈ ಮೇಡಮ್ ಫೋನ್ ಮಾಡಿ, ನೀನು ಈ ತರ ಶೋ ಕೊಡೋದು ಬೆಂಗಳೂರು ತರ ಎಲ್ಲ ನೋಡಿದೀವಿ, ಫೋನ್ ಮಾಡಿದ್ದೆಲ್ಲ ಎಲ್ಲ ಎಲ್ಲ ಇದೆ sir. ರೆಕಾರ್ಡ್, ನೀವೇನಾಗಿದೆ ನನಗಿಂತ ಜಾಸ್ತಿ ನೀವೇ ಕಟ್ ಮಾಡಿ ಹಾ. ಸರ್ ಫೋನ್ ಕಟ್ ಮಾಡು. ಬನ್ನಿ ಸ್ಟೇಷನ್ ಬಂದು ಏನಿದೆ ಕಂಪ್ಲೇಂಟ್ ಹಾ ಸರ್ ಕೊಡಿ. 18th ನೀವು ಕಂಪ್ಲೇಂಟ್ ಮಾಡೋದಲ್ಲ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ನೀವು? ಸರ್ ಆವಾಗಿಂದ ಪ್ರೆಷರ್ ಆಗ್ತಿತ್ತು ಆಯ್ತಮ್ಮ, ಪ್ರೆಸರ್ ಇರುತ್ತೆ ಎಲ್ಲರಿಗೂ. ಸರ್ ಫೋನ್ ಔಟ್ ಆಫ್ ಸ್ಟೇಷನ್ ನಿನ್ನೆ ಬೆಂಗಳೂರಿಗೆ ಬಂದಿದ್ದಾರೆ. ಫೋನ್ ಮಾಡಿದ್ರೆ ನಾನು ಎಷ್ಟು ಸತಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಸರ್. ಬನ್ನಿ ನೀವು ಡೀಟೇಲ್ಸ್ ಆಗಿ ಕಂಪ್ಲೇಂಟ್. ಸರ್ ಆಮೇಲೆ ಆ ಮೇಡಮ್ ನ ಕರೀಲಿ, ಬನ್ನಿ ಮೇಡಮ್. ಆಯ್ತು, ಬರ್ಲಿ ಅವ್ರು ಬರ್ಲಿ ಸ್ಟೇಷನ್. ಅಲ್ಲ ಸರ್, ಕಂಪ್ಲೇಂಟ್ ನಮ್ಗೆ ಮಾಡಿ ಮತ್ತೆ ತೋರಿಸಲ್ಲ ವಿಡಿಯೋನ. ಫಸ್ಟ್ ಕಂಪ್ಲೇಂಟ್ ಮಾಡಿ. ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ. ಇವ್ರ ಪ್ರಕಾರ ಏನು, ಕಂಪ್ಲೇಂಟ್ ಕೊಟ್ಬಿಟ್ರೆ ನಾವು ಇನ್ಫ್ಲೂಯೆನ್ಸ್ ಫೋನ್ ಮಾಡಿಸ್ಬಿಡ್ತೀವಿ, ಯಾವ್ದೋ ಸಚಿವರಿಂದ ಫೋನ್ ಮಾಡಿಸ್ಬಿಡ್ತೀವಿ. ಸರ್ ನಮ್ಗೆ ನಿಮ್ಮ ಒತ್ತಡಗಳು ಗೊತ್ತಿದೆ. ಅಲ್ಲ, ಯಾವ ಸಚಿವರಿಂದ ಫೋನ್ ಮಾಡಿದ್ರು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳೇಬೇಕು. ಕಂಪ್ಲೇಂಟ್ ಏನಿದೆ ಅದು ಮಾಡ್ಲೇಬೇಕು. ಯಾರು ಫೋನ್ ಮಾಡಿದ ತಕ್ಷಣ ಯಾರು ಇದು ಮಾಡಲ್ಲ. ಫಸ್ಟ್ ಅವರು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ, ಫಸ್ಟ್ ಎನ್ಕ್ವೈರಿ ಮಾಡೋಣ. ಅವ್ರನ್ನ ಕರ್ಕೊಳ್ಳಿ ಸರ್. ಮೇನ್ ಆಗಿ ಏನ್ ಹೇಳಿದಾರೆ ಅಂತ ಹೇಳ್ಬಿಡ್ತೀನಿ. ನಿಮ್ಮಂತ ಕನ್ನಡದವ್ರನ್ನ ತುಂಬಾ ನೋಡ್ಬಿಟ್ಟಿದೀವಿ ನಾನು. ನಮ್ಮಂತವ್ರು ಕನ್ನಡದವ್ರ ನೋಡಿ, ಅವ್ರು ನಗೋದ್ ನೋಡಿ ಸರ್. ಅವರು ಮಾಡಿರೋ ತಪ್ಪಿಗೆ ಅವ್ರಿಗೆ ಏನಾದ್ರು ಸ್ವಲ್ಪ ಇದಿದೆ ಸರ್ ಅವ್ರಿಗೆ. ಒಂದ್ ನಿಮಿಷ, ನಿಮ್ಗೆ ಆ ರೀತಿ ಮಾಡಿದ್ರೆ ನೀವು ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡಿ, ಅದನ್ನ ಆಕ್ಷನ್ ತಗೊಳ್ಳೋಣ. ಸರ್ ಬನ್ನಿ ಅವ್ರನ್ನ ಕರ್ಕೊಳ್ಳಿ. ಆಮೇಲೆ ಇನ್ನೊಂದು ಸರ್, ಫಸ್ಟ್ ಕಂಪ್ಲೇಂಟ್ ಆಗ್ಬೇಕು, ಆಮೇಲೆ ಕಂಪ್ಲೇಂಟ್ ಮಾಡ್ತಿಲ್ಲ. ಇವ್ರಿಗಾಗಿರೋ ತೊಂದರೆಗೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಕನ್ನಡದಕ್ಕೆ ಧಕ್ಕೆ ಬರ್ತಕ್ಕ ಮಾತಾಡ್ತಕ್ಕಂಥ ನಾನ್ ಕಂಪ್ಲೇಂಟ್ ಕೊಡ್ತೀನಿ. ಆಯ್ತು, ರೂಲ್ಸ್ BBMP 60% ಕನ್ನಡ ಯಾವತ್ತೂ ಆಗಿದೆ ಸರ್. ನನ್ನ ನೋನ ಕೇಳ್ಬಿಡಿ. ಎಲ್ಲಾರ್ಗು ಒಂದು ರೂಲ್ಸ್, ಕೇರಳದಿಂದ ಬಂದವರಿಗೆ ಬೇರೆ ರೂಲ್ಸ್ ಸರ್ ಬೆಂಗಳೂರಲ್ಲಿ. ನಾವ್ ಹೇಳ್ತಾ ಇಲ್ವಾ, ಅವ್ರಿಗೆ ಬೇರೆ ರೂಲ್ಸ್, ಇವ್ರಿಗೆ ಬೇರೆ ರೂಲ್ಸ್ ಅಂತ ಎಲ್ಲ. ಸರ್ ನೀವು ನ್ಯಾಯ ಕೊಡಿಸ್ತೀರಾ? ಸ್ಟೇಷನ್ ಬಂದು ನೀವು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕರ್ಕೊಳ್ಳಿ ಸರ್ ಅವ್ರನ್ನ. ಎಲ್ಲರೂ ಬರ್ಬೇಕು ಸರ್. ನೀವು ಫಸ್ಟ್ ನೀವು ಸ್ಟೇಷನ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟಲ್ಲ, ಆಮೇಲೆ ಆಕ್ಷನ್ ತಗೊಳ್ಳೋದು. ಆಮೇಲೆ ಅದು ಸ್ನೇಹಿತರೆ, ಇವರು ಪೊಲೀಸ್ ಅವ್ರನ್ನ ಕರ್ಸಿಲ್ಲ, ನಾವೇ ಪೊಲೀಸ್ ಅವ್ರನ್ನ ಕರ್ಸಿದೀವಿ. ಪೊಲೀಸ್ ಅವ್ರು ಬಂದಿದ್ದಾರೆ. ಈ ಹೆಣ್ಮಗಳಿಂದ ಏನ್ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಡ್ಸಿ ಇವ್ರಿಗೆ ಏನು ತಕ್ಕ ಶಾಸ್ತಿ ಮಾಡಬೇಕು. ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕೆ ಇದೆ. ನಂಬಿಕೆ ಇರೋ ಕಾರಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಆ ಮೇಡಮ್ ಒಂದ್ಸಲ ತೋರಿಸ್ಬಿಡಪ್ಪ, ಈ ಕಡೆ ತೋರ್ಸಪ್ಪ. ಮೇಡಮ್ಗೆ 100 ಜನ ಗಣ್ಯ ವ್ಯಕ್ತಿಗಳು ಪರಿಚಯ ಇದ್ರು ಕನ್ನಡ, ಕರ್ನಾಟಕ, ಕನ್ನಡಿಗ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ.